ಲಾರಿ ಕ್ರೂಸರ್ ಮುಖಾಮುಖಿ ಡಿಕ್ಕಿ 7 ಜನರ ಸಾವಾಗಿದೆ. ಭೀಕರ ರಸ್ತೆ ಅಪಘಾತಕ್ಕೆ 7 ಮಂದಿ ದುರ್ಮರಣವನ್ನ ಅಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಆರೇಬೈಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರವಾಡದಿಂದ ಅಂಕೋಲಾ ಕಡೆ ತೆರಳುತ್ತಾ ಇದ್ದಂತಹ ಕ್ರೂಸರ್ ಯಲ್ಲಾಪುರ ಕಡೆಯಿಂದ ಅಂಕೋಲಾ ಕಡೆಗೆ ತೆರಳುತ್ತಾ ಇದ್ದಂತಹ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ 7 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಲಾರಿ ಕ್ರೂಸರ್ ಮುಖಾಮುಖಿ ಡಿಕ್ಕಿಯಾಗಿ 7 ಜನ ಸಾವನ್ನಪ್ಪಿದ್ದಾರೆ. ಭೀಕರ ರಸ್ತೆ ಅಪಘಾತಕ್ಕೆ 7 ಮಂದಿ ಸಾವನ್ನಪ್ಪಿರುವಂಥದ್ದು. ನೋಡಿ, ಯಲ್ಲಾಪುರ ಕಡೆಯಿಂದ ಅಂಕೋಲಾ ಕಡೆಗೆ ಲಾರಿ ತೆರಳುತ್ತಾ ಇತ್ತು. ಧಾರವಾಡದಿಂದ ಅಂಕೋಲಾ ಕಡೆ ಕ್ರೂಸರ್ ತೆರಳುತ್ತಾ ಇತ್ತು. ಕ್ರೂಸರ್ ಚಾಲಕನ ಅತಿಯಾದ ವೇಗ ಅಪಘಾತಕ್ಕೆ ಕಾರಣ ಆಗಿರಬಹುದು ಅಂತ ಹೇಳಿ ಶಂಕೆಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಗೋಕರ್ಣ ಧರ್ಮಸ್ಥಳ ಪ್ರವಾಸವನ್ನ ಹೊರಟಿದ್ದಂತಹ ಈ 9 ಮಂದಿ, ಈ 9 ಮಂದಿಯಲ್ಲಿ 7 ಜನ ಈಗಾಗಲೇ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು 2 ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅವರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತ ಹೇಳಿ. 7 ಜನ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ 9 ಜನರು ಒಮ್ಮೆಲೆ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ರು. ಅತಿ ವೇಗವಾಗಿ ಕ್ರೂಸರ್ ವಾಹನ ಚಾಲನೆ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮೋಜು ಮಸ್ತಿ ಖುಷಿ ಅಲ್ವಾ. ಸೊ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಅಂತ ಅಂದಾಗ ಸೊ ಖುಷಿಯಿಂದ ಹೋಗ್ತಾ ಇದ್ರು. ಬಟ್ ಆದರೆ ಮಸಣ ಸೇರ್ತೀವಿ ಅನ್ನೋದು ಯಾರಿಗೂ ಕೂಡ ಊಹೆ ಕೂಡ ಇರಲಿಲ್ಲ. ಧಾರವಾಡದಿಂದ ಪ್ರವಾಸಕ್ಕೆ ಬಂದಂತಹ 7 ಜನ ಮಸಣಕ್ಕೆ ಸೇರಿದ್ದಾರೆ. ಕ್ರೂಸರ್ನ ಚಾಲಕ ಸಂಜೀವ್, ಬಸವರಾಜ್, ಅಭಿಷೇಕ್ ಈಶ್ವರ್, ಅಕ್ಷಯ್, ಅಭಿಷೇಕ್, ಮಂಜುನಾಥ ಚುಲಕಿ, ಸಚಿನ್ ಹೆಬ್ಬಳ್ಳಿ ಇದೀಗ ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಕೂಡ ಎಲ್ಲರೂ ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಅಪಘಾತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಗಾಯಾಳು ಶಿವರಾಜ್. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಲಾರಿ ಹಾಗೂ ಕ್ರೂಸರ್ ನಡುವೆ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ. ಹೇಗೆ ಅಪಘಾತ ಆಯಿತು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಶಿವರಾಜ್. ಹೇಗಾಯಿತು ಅಪಘಾತ, ಈ ಕ್ರೂಸರ್ ವಾಹನ ಎಷ್ಟು ವೇಗವಾಗಿ ತೆರಳುತ್ತಾ ಇತ್ತು, ಅಪಘಾತಕ್ಕೆ ಕಾರಣ ಏನು ಅನ್ನೋದರ ಕುರಿತ ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಹಾಗಿದ್ರೆ ಏನ್ ಹೇಳಿದ್ರು ಗುರುರಾಜ್ ಅವರು, ಕೇಳ್ತಾ ಹೋಗೋಣ. ಗಾಡಿ ಬಿದ್ದ ಮೇಲೆ ಎಚ್ಚರ ಆಗಿದ್ದು ನಮಗೂ. ಗಾಡಿ ಬಿದ್ದ ಮೇಲೆ ಅವರು ಒಂದು ಲೋಕಲ್ ಜನ ಬಂದರು, ಒಂದು 3 ಜನ ಅಲ್ಲಿ. ಅವ್ರು ಬಂದು ಡೋರ್ ಬಡ್ದಾಗ ಎಚ್ಚರ ಆಗಿದ್ದು ನಮಗೂ. ಪ್ರಜ್ಞೆ ನಿದ್ದೆ ಹತ್ತಿ ಸರ್, ಪೂರ ನಿದ್ದೆ ಹತ್ತಿ ಮಲ್ಕೊಂಡಿದ್ವಿ ಸರ್. ಆನಂತರ ಗಾಡಿನಲ್ಲಿ 3 ಜನ, ಸ್ಪಾಟಲ್ಲೇ 4 ಜನ ಹೋಗಿದ್ದಾರೆ. ಉಳ್ಕಿದ್ರೆ ಎಲ್ಲರೂ ಅದಾರೆ. ಅವ್ರು ಸಚಿನ್ ಅವ್ರು ಸುರ ಎಚ್ಚರ ಇದ್ರು. ಅವ್ರಿಗೆ ಮಾತಾಡಿ ಅವ್ರಿಗೆ ಕೆಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿದ್ರು. ಆದ್ರೆ ಅವ್ರು ಅಲ್ಲಿ ಇದಾಗಲಿಲ್ಲ ಸರ್. ನಮಗೆ ಹೆಟ್ ಬಿದ್ದಿತ್ತಲ್ಲ, ಅವ್ರು ಕರ್ಕೊಳಕ್ಕಾಗಲಿಲ್ಲ. ಮಳೆ ಇತ್ತಾ? ಪೂರ ಮಳೆ ಇತ್ತು ಸರ್, ಮಳೆ ಇತ್ತು. ಡ್ರೈವಿಂಗ್ ಸೀಟಲ್ಲಿ ಯಾರು ಇದ್ರು? ಡ್ರೈವರ್ ಅವರು ಇದ್ರು ಸರ್, ಡ್ರೈವರ್ ಅವರು ಇದ್ರು. ಅವರೇ ಡ್ರೈವ್ ಮಾಡ್ತಾ ಇದ್ರು. ಎಲ್ಲಿಗೆ ಹೋಗ್ತಾ ಇದ್ರಿ ಸರ್? ಏನು ನಾವು ಕುಕ್ಕೆ ಧರ್ಮಸ್ಥಳ ಈ ಥರ ಹೊರಗೆ ಹೋಗ್ತೀವಿ ಸರ್, ಟ್ರಿಪ್ ಹೋಗ್ತೀವಿ. ಸದ್ಯ ಕೆಲಸ? ಹಾಂ ಸರ್. ಹಾಂ, ಎಲ್ಲರೂ ಫ್ರೆಂಡ್ಸ್, ಫ್ರೆಂಡ್ ಸರ್ಕಲ್ ಸರ್, ಎಲ್ಲರೂ ಖುಷಿಯಿಂದ ಹೊರಡ್ತಾ ಇದ್ರು ಸರ್. ಹಾಂ ಸರ್. ಹೆಂಗೆ ಎಚ್ಚರ ತಕ್ಷಣ ಏನು? ಎಚ್ಚರ ತಕ್ಷಣ ಅವ್ರು ಬಂದರು ಸರ್. ಅವರೇ ಹೋದ್ರಿನ ಮೇಲೆ ಎಚ್ಚರ ಆಗಿರೋದು. ಅಲ್ಲಿ ತನಕ ನಮಗೂ ಎಚ್ಚರ ಆಗಿದ್ದಿಲ್ಲ. ಆಮೇಲೆ ಅವ್ರು ಎಚ್ಚರ ಆಗಿದ ಮೇಲೆ ಅವರು ಅಕ್ಷಯ್ ಅಂತ ಒಬ್ರು ಇದ್ರು ಸರ್ ನಮ್ಮ ಬಾಜು. ಅವ್ರನ್ನ ಹೊರಗೆ ಹಾಕಿದೆ. ಅವ್ರನ್ನ ಹೊರಗೆ ಹಾಕಿಬಿಡೋದು, ಬೇರೆದವ್ರನ್ನ ಹೊರಗೆ ಹಾಕೋಕ್ಕಾಗಲಿಲ್ಲ ಸರ್. ಮತ್ತೆ ಅಲ್ಲಿ ನೆಟ್ವರ್ಕು ಕೂಡ ಬಂದಿಲ್ಲ. ಇಮಿಡಿಯೇಟ್ ಅವ್ರು ಗಾಡಿಗಳು ಅಡ್ಡಾಡ್ತಿದ್ರು. VRL ಬಸ್ನವರು ಒಬ್ಬರನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರು. ಡ್ರೈವರ್ ಅವರು ಹೋಗಿ ಪೊಲೀಸರು ಇಮಿಡಿಯೇಟ್ಲಿ ಬಂದರು ಸರ್. ಪೊಲೀಸರು ಎಲ್ಲ ಬಂದ್ ಮಾಡಿದ್ರು. ಯಲ್ಲಾಪುರ ಪೊಲೀಸವರೇ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಅವರೇ ಬಂದು ಎಲ್ಲ ನಮ್ಮ ಪೂರ ಅವ್ರ ಗಾಡಿನಲ್ಲಿ ಎಷ್ಟು ಜನ ಇದ್ರು ಅಷ್ಟು ಅವರೇ ಹೊರಗೆ ತೆಗೆದರು. ಎಲ್ಲರೂ ಖುಷಿನಿಂದ ಹೋಗ್ತಿದ್ರು ಸರ್. ಬಟ್ ಅದು ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಯಲ್ಲಾಪುರ ದಾಟಿದ ಮೇಲೆ ಒಂದು ಭಯಾನಕವಾದಂಥ ದುರ್ದೈವದಂಥ ಒಂದು ಅಪಘಾತ ನಡೆಯಿತು.
ಅಲ್ಲಿ 4 ಮಂದಿ ಅವರು ಅಲ್ಲೇ ಸ್ಥಳದಲ್ಲೇ ಅವರು ಸಾವಿಗೀಡಾಗಿದ್ದಾರೆ. ಆಮೇಲೆ ಇನ್ನು ಒಬ್ಬರು ಕೆ ಎಮ್ ಸಿಗೆ ಬರಬೇಕಾರೆ ಕೆ ಎಮ್ ಸಿ ಆರ್ ಆಗಿ ಬರಬೇಕಾದ್ರೆ ಅವ್ರದ್ದು ಸಾವಾಯಿತು. ನಮ್ಮಲ್ಲಿ ಈಗೇನು ಇಬ್ಬರು ಅದಾರೆ, ಅದರಲ್ಲಿ ಒಬ್ಬರು ಅವರು ಟೋಟಲಿ ಏನೂ ಇಲ್ಲ, ಒಂದು ಸ್ವಲ್ಪ ತೆರೆದ ಗಾಯ ಆಗಿದೆ, ಬಟ್ ಅಬ್ಸಲ್ಯೂಟ್ ಫೈನ್ ಅದಾರೆ. ಇನ್ನೊಬ್ಬರಿಗೆ ಸ್ವಲ್ಪ ಗಂಭೀರ ಗಾಯಗಳಾಗಿದ್ದಾವೆ, ಅಂದರೆ ಎಲುಬು ಫ್ರ್ಯಾಕ್ಚರು, ಒಂದು ಸ್ವಲ್ಪ ಇಂಜುರೀಸ್ ಎಲ್ಲ ಅದಾವೆ. ಅವ್ರನ್ನ ಈಗ ICUಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಏನಾದರೂ ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಅವೆಲ್ಲ ಇತ್ತಂದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅವ್ರೇನು ಉಳ್ಕಿದವ್ರದ್ದು ಏನದ PM-ಗೆ ನಾವು ಈಗ ಅವ್ರಿಗೂ ಮಾತಾಡಿದ್ದೀವಿ. ಅವರು ಅಲ್ಲಿ ಯಲ್ಲಾಪುರ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂದು ನಮಗೆ ಒಂದು ಅಲ್ಲಿದ್ದಂಥ ಕಾಗದ ಪತ್ರಗಳನ್ನು ಸಲ್ಲಿಸಿದಾಗ PM ಮಾಡಿ ಅದನ್ನು ಸಹಿತ ಇವತ್ತೇ ನಾವು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. KMCಗೆ 3 ಮಂದಿ ಅಂತ ಬಂದ್ರಂತೆ, ಬಟ್ ಒಬ್ಬರು ಸ್ಪಾಟ್ ಇತ್ತು, ಬಟ್ ಇಬ್ಬರು ನಮ್ಮಲ್ಲಿ ಈಗ ಅದಾರೆ. ಇಬ್ಬರಲ್ಲಿ ಒಬ್ಬರು ಅಬ್ಸಲ್ಯೂಟ್ಲಿ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಬ್ಬರಿಗೆ ಸ್ವಲ್ಪ ಗಂಭೀರ ಗಾಯಗಳಾಗಿದ್ದು ನಾವೆಲ್ಲ ಆರ್ಥೋಪೆಡಿಕ್ಸು, ನ್ಯೂರೋ ಸರ್ಜರಿ ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿ ಅವ್ರನ್ನ ಇವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಮತ್ತು ಈಗ ICUಗೂ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಅಬ್ಸರ್ವೇಷನ್ಗೆ ಇರಲಿ 24 ತಾಸು. ನಿನ್ನೆ ಯಲ್ಲಾಪುರ